ನಮಸ್ಕಾರ. ಸಮಸ್ತ ಸುಮನ್ ಟಿವಿ ಕನ್ನಡ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಪರಾಭವ ನಾಮ ಸಂವತ್ಸರ ಯುಗಾದಿ ರಾಶಿ ಭವಿಷ್ಯ 2026 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದೂಗಳ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗಿದ್ರೆ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ರಾಶಿ ಭವಿಷ್ಯ ಹೇಗಿದೆ, ಫಲಾನುಫಲಗಳು ಏನು ಎನ್ನುವುದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ಸುಮನ್ ಟಿ ವಿ ವೀಕ್ಷಕರಿಗೆ ಹೃತ್ಪೂರ್ವಕ ವಂದನೆಗಳು, ಹಾಗೆ ಉಗಾದಿಯ ಶುಭಾಶಯಗಳು. ಈ ಒಂದು ಸಂವತ್ಸರದಲ್ಲಿ ಹೇಗಿರುತ್ತೆ ನಿಮ್ಮ ನಿಮ್ಮ ರಾಶಿಯ ಭವಿಷ್ಯ, ಅದನ್ನು ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ಗುರುಜಿ, ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರ ಒಂದು ವಿಚಾರವನ್ನು ಹೇಳಲೇಬೇಕು. ವೀಕ್ಷಕರೇ, ಪಂಡಿತ್ ದಿನೇಶ್ ಗುರೂಜಿ ಅವರು 65,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನ ಕಲಿಸಿಕೊಟ್ಟಂತ ಹಿರಿಮೆ ಅವರದ್ದು. ನೀವು ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರ್ಗೆ ಕರೆ ಮಾಡಿ 15 ದಿನಗಳ ಒಳಗಾಗಿ ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಳಿ. ಎಸ್ ಗುರುಜಿ, ಯುಗಾದಿ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ಪ್ರತಿಯೊಬ್ಬರಿಗೂ ಸಹ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ತಮ್ಮ ತಮ್ಮ ರಾಶಿ ಭವಿಷ್ಯವನ್ನ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಜೊತೆಗೆ ಎಷ್ಟೋ ಒಂದು ರಾಶಿಗಳಿಗೆ ದೋಷಗಳು ಕೂಡ ಇರುತ್ತೆ. ಆ ದೋಷಗಳ ಪರಿಹಾರವನ್ನು ಕೂಡ ತಿಳಿದುಕೊಳ್ಬೇಕು. ಈಗ ನನ್ನ ರಾಶಿ ಮೇಷರಾಶಿ ಗುರುಜಿ, ನನಗೂ ಬಹಳಷ್ಟು ಒಂದು ಕಾತುರ, ಈ ಒಂದು ವರ್ಷ ನನಗೆ ಹೇಗಿದೆ ಅಂತ ಹೇಳಿ. ಈಗ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರುಜಿ, ಮೊದಲಿಗೆ ಮೇಷರಾಶಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿದೆ ಈ ವರ್ಷ ಅಂತ ನೋಡೋಣ. ಇಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಅಥವಾ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಮಂಗಳ 11ನೇ ಮನೆಯಲ್ಲಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾಭವನ್ನು ತರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಯಾರು ವಿದ್ಯಾಕ್ಷೇತ್ರದಲ್ಲಿರ್ತಾರೆ, ಯಾರು ಸ್ಟೂಡೆಂಟ್ಸ್ ಅಂತ ನಾವೇನು ಕರಿತೀವಿ, 4ನೇ ಮನೆ ನೋಡ್ತೀವಿ. 4ನೇ ಮನೆಯಾಗಿರ್ತಕ್ಕಂಥ ಚಂದ್ರ 12ನೇ ಮನೆ ಕೂತ್ಕೊಂಡು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ನಡೀತಾ ಇದೆ. ಆದರೆ ಯಾರು ವಿದೇಶದಲ್ಲಿ ಓದಬೇಕು ಅಥವಾ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಈ ವರ್ಷ ಅಂತ ಹೇಳ್ಬೋದು. ಹಾಗೆ 6ನೇ ಮನೆ ಭಾಳ ವಿಶೇಷವಾಗಿದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಯಾರ್ಯಾರು ಕೆಲಸದಲ್ಲಿದ್ದಾರೆ, ಯಾರು ಜಾಬ್ಗೆ ಹೋಗ್ತಾರೆ, ವೃತ್ತಿಯಲ್ಲಿರ್ತಕ್ಕಂಥವ್ರು, 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 11ನೇ ಮನೆಯಲ್ಲಿರ್ತಕ್ಕಂಥದ್ದು ಲಾಭವನ್ನು ತಂದು ಕೊಡುತ್ತೆ. ಭಾಳಷ್ಟು ಲಾಭ ಅಂತಂದರೆ ನಿಮಗೆ ಇಂಕ್ರಿಮೆಂಟ್ ಆಗ್ಬೋದು, ಹೊಸ ಕೆಲಸ ಆಗಿರ್ಬೋದು, ಬಡ್ತಿ ಆಗ್ತಕ್ಕಂಥದ್ದು, ಒಂದು ರೀತಿಯ ಸಂತೋಷವಾಗಿರ್ತಕ್ಕಂಥದ್ದು ಕೆಲಸದಲ್ಲಿ ಕಂಡು ಬರ್ತಾ ಇದೆ ಈ ವರ್ಷ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ ಮೇಷರಾಶಿ ಮೇಷಲಗ್ನದವ್ರಿಗೆ, 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮೇಲೆ ಕೂತಿದ್ದಾನೆ. ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಮಸ್ಯೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಹೆಚ್ಚಾಗಿ, ಅಥವಾ ಹೊಸದು ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದರೆ ಈ ವರ್ಷ ಅವ್ರಿಗೆ ಅಷ್ಟೊಂದು ಪ್ರಾಫಿಟಬಲ್ ಇರೋದಿಲ್ಲ. ಅದೊಂದು ಮೇಜರ್ ಪಾಯಿಂಟ್. ವಿವಾಹದಲ್ಲಿ ತಗೊಂಡಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿರ್ತಕ್ಕಂಥದ್ದು ವಿವಾಹದಲ್ಲಿ ಸ್ವಲ್ಪ ಅಡಚಣೆ, ವಿವಾಹದಲ್ಲಿ ಸ್ವಲ್ಪ ರೀತಿಯ ಒಂದು ಘರ್ಷಣೆಗಳು ಆಗ್ತಕ್ಕಂಥದ್ದು, ವಿವಾಹ ಮಾತುಕತೆಯಲ್ಲಿ ಸ್ವಲ್ಪ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋಣ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಗ್ರಹ 11ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ. ಯಾವುದೇ ರೀತಿಯ ಒಂದು ಸಮಸ್ಯೆ ಇರೋದಿಲ್ಲ. ಆದರೆ ಮೇಷರಾಶಿ ಮೇಷಲಗ್ನಕ್ಕೆ ನಾವು ಚೆನ್ನಾಗಿ ಆಗಬೇಕು ಸರ್, ಏನು ಮಾಡಬೇಕು ಅಂತಂದಾಗ ಈ ಉಗಾದಿ ಪ್ರಯುಕ್ತ ಅದ್ಭುತವಾಗಿರ್ತಕ್ಕಂಥ ಸಲಹೆ ಕೊಡ್ತೀನಿ. ಜಸ್ಟ್ ಥ್ರೆಡ್ ಥೆರಪಿ ಅಂತ ಹೇಳ್ತೀವಿ. ಸೊ ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಹಾಗೆ 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 11ನೇ ಮನೆಯಲ್ಲಿರೋದ್ರಿಂದ ಲಾಭಸ್ಥಾನದಲ್ಲಿರೋದ್ರಿಂದ ಮಂಗಳವಾರ, ಯಾವುದೇ ಮಂಗಳವಾರ, ಉಗಾದಿ ಆದ ನಂತರ ಯಾವುದೇ ಮಂಗಳವಾರ ಬೆಳಗಿನ ಜಾವ ಒಂದು ಕೆಂಪು ಕಲರ್ ದಾರವನ್ನು ಬಲಗೈಗೆ ಕಟ್ಕೊಳ್ಳಿ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬಲಗೈಗೆ ನಾನು ಸಜೆಸ್ಟ್ ಮಾಡ್ತೀನಿ. 3 ಸುತ್ತು ಅಥವಾ 5 ಸುತ್ತು ಕೆಂಪು ನೈಲಾನ್ ದಾರವನ್ನು ಧರಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟು ಮೇಷರಾಶಿ ಮೇಷಲಗ್ನದ ವಿಚಾರ. ಗುರುಜಿ, ನಾವು ವೃಷಭ ರಾಶಿಗೆ ಹೋಗೋದಕ್ಕಿಂತ ಮುಂಚೆ ಇವತ್ತಿನ ಜೆನ್ಸಿಗಳು ಅಂತ ನಾವೇನು ಕರಿತೀವೋ ಅವ್ರಿಗೆ ಒಂದು ಹಬ್ಬದ ಆಚರಣೆ ಅಷ್ಟೊಂದು ಗೊತ್ತಿರೋದಿಲ್ಲ. ನಮ್ಮ ವೀಕ್ಷಕರಿಗೆ ತಾವು ತಮ್ಮ ಕಡೆಯಿಂದ ಈ ಒಂದು ಹಬ್ಬವನ್ನು ಹೇಗೆ ಆಚರಣೆ ಮಾಡ್ಬೇಕಂತ ತಿಳಿಸ್ಕೊಡ್ತೀರಿ ಗುರುಜಿ? ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಬ್ಬದ ಆಚರಣೆ ಅಂತಂದಾಗ, ಹಬ್ಬ ಅಂದರೆ ಸಂಭ್ರಮ. ಒಂದು ಜೆನ್ ಝಿ ಅಂತ ನೀವೇನು ಹೇಳಿದ್ರಿ, ನಾವು
ಪ್ರಕೃತಿಯ ಆಚರಣೆ ಮಾಡ್ತಾ ಇದ್ದೀವಿ, ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಡಿಸೆಂಬರ್ 31ನೇ ತಾರೀಕು ಪ್ರಕೃತಿಲಿ ಏನೂ ಬದಲಾವಣೆ ಆಗಲ್ಲ. ನಮ್ಮ ದೇಹದೊಳಗಡೆ ಎಣ್ಣೆ ಹಾಕ್ಕೊಂಡು ಬದಲಾವಣೆ ಮಾಡ್ಕೋತೀವಿ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಕುಡಿದು ತೂರಾಡಿ ಜನವರಿ 1 ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿದೆ. ಅಂದರೆ ಪಾಶ್ಚಾತ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಆದರೆ ಪ್ರಕೃತಿಯಲ್ಲಿ ಹೊಸ ಬದಲಾವಣೆ, ಹಳೆ ಎಲೆ ಉದುರಿ ಹೊಸ ಎಲೆ ಚಿಗುರ್ತಕ್ಕಂಥ ಮಾಸ ಈ ಚೈತ್ರ ಮಾಸದಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಉಗಾದಿ ಏನಕ್ಕೆ ಆಚರಣೆ ಮಾಡ್ತೀವಿ ಅಂದರೆ ನ್ಯೂ ಸೀಸನ್ ಸ್ಟಾರ್ಟ್ ಆಗುತ್ತೆ, ಹೊಸ ಋತು ಸ್ಟಾರ್ಟ್ ಆಗುತ್ತೆ. ಹೊಸ ಋತುವಲ್ಲಿ ಹೊಸ ಬದಲಾವಣೆ, ಹೊಸ ಆವಿಷ್ಕಾರಗಳು ನಾವು ನೋಡಿದಾಗ ಸೈಂಟಿಫಿಕ್ ಆಗಿ ಹಾಗೆ ನೇಚರ್ ವೈಸು ನಾವು ಹಬ್ಬಗಳನ್ನು ಜೆನ್ಝಿ ಅವರು ಮಾಡಬೇಕಾಗಿರೋದು. ವಿ ಆರ್ ಸೆಲೆಬ್ರೇಟಿಂಗ್ ದಿ ನೇಚರ್. ಪ್ರಕೃತಿಯನ್ನು ನಾವು ವೈಭರೀಕರಿಸ್ತಕ್ಕಂಥದ್ದು ಒಂದು ವಿಚಾರ ಇಲ್ಲಿ ನಾವು ನೋಡ್ತೀವಿ. ಎರಡನೇ ವಿಚಾರ ಏನು ಅಂತಂದರೆ, ಪ್ರತಿಯೊಂದು ಆಚರಣೆ ನಮ್ಮ ಹಿಂದೂ ಧರ್ಮದಲ್ಲಿ ವಿಜ್ಞಾನವಾಗಿ ಇರ್ತಕ್ಕಂಥದ್ದು ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಬ್ಬಗಳೇ ಆಗಿರುತ್ತೆ ಹೊರತು ಸುಮ್ಮನೆ ಆಡಂಬರ ಅಥವಾ ಜಸ್ಟ್ ವೈಭವೀಕರಣವಾಗಿರ್ತಕ್ಕಂಥದ್ದು ಇರೋದೇ ಇಲ್ಲ. ಗುರುಜಿನ ವೃಷಭ ರಾಶಿ ಬಗ್ಗೆ ಹೇಗಿದೆ ಗುರುಜಿ? ವೃಷಭ ರಾಶಿಗೆ ಹೋಗೋಣ. ಎಲ್ಲರೂ ವೃಷಭ ರಾಶಿಯವ್ರು ಕಾಯ್ತಾ ಇರ್ತಾರೆ, ನಂದು ರಾಶಿ ಯಾವಾಗ, ನಂದು ರಾಶಿ. ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿ ಅಥವಾ ನಿಮ್ಮ ವೃಷಭ ಲಗ್ನ ಆಗಿದ್ದರೆ ಇಲ್ಲಿ ರಾಶ್ಯಾಧಿಪತಿಯ ಅಥವಾ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು 11ನೇ ಮನೆಯಲ್ಲಿದ್ದಾನೆ. ವೃಷಭ ರಾಶಿಯವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ. ಎಲ್ಲ ಕ್ಷೇತ್ರದಲ್ಲೂ ಲಾಭ. ಆದರೆ ಕೆಲವೊಂದು ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಮುನ್ನಡೆ ಆಗುತ್ತೆ. ಆದರೆ ಓವರಾಲ್ ನಾವು ನೋಡಿದಾಗ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಥವಾ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ 11ನೇ ಮನೆ ಲಾಭವನ್ನು ತರ್ತಾನೆ. ಹೆಚ್ಚಿನ ಹಣಕಾಸು. ಯಾರ್ಯಾರು ಮನೆಗೆ ಟಿ ವಿ ತಂದಿಲ್ಲ ಹೊಸ ಟಿ ವಿ ಬರುತ್ತೆ, ಫ್ರಿಜ್ ತಂದಿಲ್ಲ ಹೊಸದು ಬರುತ್ತೆ, ಕಾರ್ ತಂದಿಲ್ಲ ಕಾರ್ ಬರುತ್ತೆ. ಯಾಕಂದರೆ ಶುಕ್ರ ಲಕ್ಸುರಿಗೆ ಕಾರಕ್ಕಾಗಿರ್ತಕ್ಕಂಥವನು. ಕಾರು, ಬೈಕು, ಲಕ್ಸುರಿ ಐಟಮ್ಸ್ ತರತಕ್ಕಂಥ ವರ್ಷ ಆಗಿದೆ. ಎಂಜಾಯ್ ಮಾಡ್ಕೋಬೋದು. ಹಾಗೆ 4ನೇ ಅಧಿಪತಿ ಆಗಿರ್ತಕ್ಕಂಥವ್ರು, ಇಲ್ಲಿಂದ 4ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಇಲ್ಲಿ 11ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಈ ವರ್ಷ ಮುನ್ನೋಟದಲ್ಲಿ ನೋಡ್ಬೋದು. ಹಾಗೆ ಕೆಲಸದ ವಿಚಾರ ಬಂದಾಗ ಇಲ್ಲಿ 6ನೇ ಮನೆ ನೋಡ್ತೀವಿ. 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಎಗೈನ್ 11ನೇ ಮನೆಯಲ್ಲಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥವ್ರು ಲಾಭವನ್ನು ಪಡಿತಾರೆ. ಹಾಗೆ ವೃತ್ತಿಯಲ್ಲಿ ಎಂಜಾಯ್ಮೆಂಟ್ ಇರುತ್ತೆ. ಅನೇಕ ವೃತ್ತಿಯಲ್ಲಿ ಲಾಭ ಬರ್ಬೋದು, ಟೆನ್ಷನ್ ಇರುತ್ತೆ. ಆದರೆ ಯಾವಾಗ ಶುಕ್ರನ ಇನ್ವಾಲ್ವ್ಮೆಂಟ್ ಇರುತ್ತೆ ಕೆಲಸದಲ್ಲಿ, ಒಂದು ರೀತಿ ನಾವು ಒಂಥರ ಪಾರ್ಟಿಗೆ ಹೋದಾಗೆ, ಎವ್ರಿ ಡೇ ನಮ್ಮ ಆಫೀಸಲ್ಲಿ ಒಂದು ರೀತಿ ಪಾರ್ಟಿ. ಮಧ್ಯಾಹ್ನ ಊಟ ತರಿಸ್ತಾರೆ, ತಿಂತಾರೆ, ಒಂಥರ ಎಂಜಾಯ್ಮೆಂಟು ಯಾವಾಗ ಶುಕ್ರನಿಂದ ಮಾತ್ರ ಆಗೋದು. ಸೊ 6ನೇ ಅಧಿಪತಿ ಆಗಿರ್ತಕ್ಕಂಥ ಲಾಭದಲ್ಲಿರೋದ್ರಿಂದ ಸ್ವಲ್ಪ ನಿಮಗೆ ಪಾರ್ಟಿ ವಾತಾವರಣ ಎವ್ರಿ ಡೇ ಇರ್ತಕ್ಕಂಥದ್ದು. ಹಾಗೆ 7ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಬಿಸ್ನೆಸ್ ಅಂತ ಬಂದಾಗ 7ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 10ನೇ ಮನೇಲಿ ಕೂತಿರ್ತಕ್ಕಂಥದ್ದು, ಕೇಂದ್ರದಲ್ಲಿ ಕೂತಿರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ವೃಷಭ ರಾಶಿಯವ್ರಿಗೆ ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಅವರ ಮೂಲ ಜಾತಕವನ್ನು ನೋಡಬೇಕು. ಆದರೆ ವರ್ಷ ಭವಿಷ್ಯದಿಂದ ನಾವೇನು ಹೇಳ್ಬೋದು ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಲಾಭ ಇಲ್ಲಿ ಕಂಡುಕೋಬೋದು. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 10ನೇ ಮನೇಲಿರ್ತಕ್ಕಂಥದ್ದು ಅಂತಂದಾಗ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಆಗ್ತಕ್ಕಂಥದ್ದು, ಅಹಂ ಘರ್ಷಣೆ ಅಂತ ನಾವು ಕರಿತೀವಿ, ಅದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಅಥವಾ ಮಾತುಕತೆಯಲ್ಲಿ ಸ್ವಲ್ಪ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಈ ವರ್ಷ ವಿವಾಹ ವಿಚಾರದಲ್ಲಿ ಸ್ವಲ್ಪ ನೋಡಿ ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಉತ್ತಮ. ಆರೋಗ್ಯದಲ್ಲಿ ವಿಚಾರದಲ್ಲಿ ಇಟ್ಟಾಗ 6ನೇ ಅಧಿಪತಿ ಆಗಿರ್ತಕ್ಕಂಥವನು 11ನೇ ಮನೇಲಿದ್ದಾಗ ಕಾಯಿಲೆ ಅಂತ ಬಂದಾಗ ನಾವು ಇವಾಗೆಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಅಂತಂದರೆ ಏನು? ಮಲಗಿರೋದು, ವ್ಯಾಯಾಮ ಇಲ್ಲದೆ ಇರೋದು, ಜಂಕ್ ಫುಡ್ಸ್ ತಿನ್ನೋದು, ಆ ರೀತಿಯಾಗಿರ್ತಕ್ಕಂಥ ಕಾಯಿಲೆ ಮಾತ್ರ ವೃಷಭ ಲಗ್ನದವರು ಅಥವಾ ವೃಷಭ ರಾಶಿಯವರು ನೋಡ್ಬೋದೇ ಹೊರತು ಇನ್ನು ಯಾವುದೇ ರೀತಿ ತೊಂದರೆ ಇಲ್ಲ. ಆರ್ಥಿಕ ಪರಿಸ್ಥಿತಿ ಹೇಗಿದೆ ನೋಡೋಣ. 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 10ರಲ್ಲಿದ್ದಾನೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ರಲ್ಲಿದ್ದಾನೆ. 11ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 2ರಲ್ಲಿದ್ದಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಫೈನಾನ್ಷಿಯಲ್ ಕಂಡೀಷನ್ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ. ಆದರೂ ಕೂಡ ನಮಗೆ ಲಾಭ ಜಾಸ್ತಿ ಬೇಕು ಸರ್, ಏನಾದರೂ ಸಲಹೆ ಕೊಡಿ ಅಂತಂದರೆ ವೃಷಭ ರಾಶಿ ವೃಷಭ ಲಗ್ನದವರು ಬುಧವಾರದ ದಿವಸ ಒಂದು ಗ್ರೀನ್ ಕಲರ್ ಥ್ರೆಡ್ನ ಬಲಗೈಗೆ 3 ಸುತ್ತು ಅಥವಾ 5 ಸುತ್ತು ಬುಧವಾರ ದಿವಸ ಬೆಳಿಗ್ಗೆ ಹಾಕ್ಕೊಳ್ಳಿ. ಯಾವುದೇ ತೊಂದರೆ ಇದ್ದರೆ ಈ ವರ್ಷದ ಒಂದು ಉಗಾದಿಯ ಸಮಯದಲ್ಲಿ ಏನಾದರೂ ತೊಂದರೆ ಆಗ್ತಕ್ಕಂಥ ವಿಚಾರದಲ್ಲಿ ಅದು ಸರಿದೂಗ್ತಕ್ಕಂಥದ್ದು ಒಂದು ಸಿಂಪಲ್ ಪರಿಹಾರ. ಗುರುಜಿ, ಈ ಥ್ರೆಡ್ ಹಾಕೊಳ್ಳಿ ಅಂತ ಹೇಳ್ತಿದ್ದೀರಲ್ಲ, ಅಂದರೆ ಒಂದ್ಸರಿ ಹಾಕೊಂಡ್ರೆ ಅದು ವರ್ಷ ಪೂರ್ತಿ ಇರಬೇಕಾ ಹೇಗೆ ಗುರುಜಿ? ಈಗ ಸಾಮಾನ್ಯವಾಗಿ ನಾವು ಥ್ರೆಡ್ ಅಂತಕ್ಕಂಥದ್ದು ಒಂದು 3 ತಿಂಗಳು 6 ತಿಂಗಳು ಯೂಸ್ ಮಾಡಿದ್ರೆ ಅದ್ರ ವೈಬ್ರೇಷನ್ ಬರುತ್ತೆ, ಆಮೇಲೆ ಅದನ್ನು ನಿಲ್ಲಿಸ್ಬೋದು. ಯಾಕಂದರೆ ನಾವೊಂದು ಸ್ಟಾರ್ಟ್, ಇವಾಗ ನಮಗೆ ಕಾಯಿಲೆ ಬಂದಿದೆ,
ಸರ್ ನಂಗೆ ಜ್ವರ ಬಂದಿದೆ ಸರ್, ಏನಾದ್ರು ಒಂದು ಟ್ಯಾಬ್ಲೆಟ್ ಕೊಡ್ತೀರಾ ಅಂತಂದರೆ, ಸರ್ ವರ್ಷ ಪೂರ್ತಿ ತಗೋಬೇಕಾ? ಇಲ್ಲಪ್ಪ, ನಿನಗೆ ಕಾಯಿಲೆ ಹೋಗೋರ್ಗು ಒಂದು 3 ತಿಂಗಳು ತಗೋ. ಇದೂ ಅಷ್ಟೇ, ಅದು 3 ತಿಂಗಳು ಯೂಸ್ ಮಾಡಿದ್ರೆ ಅಷ್ಟರೊಳಗೆ ನಮ್ಮ ಸಮಸ್ಯೆ ಆ ಕಲರ್ ಥೆರಪಿಯಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ಅದನ್ನು ಡಿಸ್ಕಂಟಿನ್ಯೂ ಮಾಡ್ಬೋದು ಅಥವಾ ಕಂಟಿನ್ಯೂ ಮಾಡ್ಬೋದು, ಅವರವರ ವೈಯಕ್ತಿಕ ವಿಚಾರ. ಗುರುಜಿ, ಮಿಥುನ ರಾಶಿಯವರಿಗೆ ಫಲಾನುಫಲ ಹೇಗಿದೆ ಗುರುಜಿ? ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವ್ರಿಗೆ ಈ ಯುಗಾದಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಇಲ್ಲಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ 9ನೇ ಮನೇಲಿದ್ದಾನೆ. ಸಾಕಷ್ಟು ಚೇಂಜ್ ಏನು ಮಾಡಿದ್ರು ಚೇಂಜ್. ಎಜುಕೇಷನಲ್ಲಿ ಚೇಂಜ್ ಬರ್ಬೋದು, ವೃತ್ತಿಯಲ್ಲಿ ಚೇಂಜ್ ಬರ್ಬೋದು, ಅಥವಾ ಮನೆಯಲ್ಲಿ ಚೇಂಜ್ ಬರ್ಬೋದು, ಅಥವಾ ಆಲೋಚನೆಯಲ್ಲಿ ಚೇಂಜ್ ಬರ್ಬೋದು. ಚೇಂಜ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಚೇಂಜ್ ಖಂಡಿತ ಇರ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 9ನೇ ಮನೇಲಿರೋದು ವಿದ್ಯಾಭ್ಯಾಸ ಅತ್ಯುತ್ತಮವಾಗಿ ಹೋಗುತ್ತೆ. ಹಾಗೆ ಯಾರು ಉನ್ನತ ವ್ಯಾಸಂಗ ಮಾಡಬೇಕು ಅಂತಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ವೃತ್ತಿಯಲ್ಲಿ ನೋಡೋಣ. ವೃತ್ತಿ ಅಂತಂದರೆ ಇಲ್ಲಿ 6ನೇ ಮನೆ ನೋಡ್ತೀವಿ. 6ನೇ ಮನೆ ಮಂಗಳ 9ರಲ್ಲಿರೋದ್ರಿಂದ ಜಾಬ್ ಚೇಂಜು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಇರ್ತಕ್ಕಂಥ ಸ್ಥಾನದಲ್ಲಿ ಬದಲಾವಣೆ, ಕಂಪನಿ ಬದಲಾವಣೆ, ಅಥವಾ ವೃತ್ತಿ ಬದಲಾವಣೆ, ಅಥವಾ ಕ್ಷೇತ್ರ ಬದಲಾವಣೆ ಕಟ್ಟಿಟ್ಟವಾಗಿರ್ತಕ್ಕಂಥ ಭುಕ್ತಿ. ಹಾಗೆ 7ನೇ ಮನೆ ನಾವು ಬಿಸ್ನೆಸ್ಗೆ ನೋಡಿದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದ್ರಿಂದ ಬಿಸ್ನೆಸ್ಸು ಸೆಲ್ಫ್ ಎಫರ್ಟಿಂದ ಲಾಭದಾಯಕವಾಗಿರುತ್ತೆ. ಇದು ಫಸ್ಟ್ ಪಾಯಿಂಟ್. ಹಾಗೆ ವೈವಾಹಿಕ ಜೀವನದಲ್ಲಿ 7ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ ಗುರು 7ನೇ ಮನೆಯ ವೀಕ್ಷಣೆ ಮಾಡೋದ್ರಿಂದ ಶುಭವಾಗಿರ್ತಕ್ಕಂಥ ವಿವಾಹ ಇರುತ್ತೆ. ಆದರೆ ಸಣ್ಣ ಪುಟ್ಟ ಮನಸ್ತಾಪಗಳು, ಯಾಕೆಂದರೆ ಲಗ್ನದಲ್ಲಿ ಹೋದಾಗ 1ನೇ ಮನೆ ಅಂತ ಹೋದಾಗ ಅಲ್ಲಿ, ಅಥವಾ ರಾಶಿ ಅಲ್ಲಿ ಹೋದಾಗ ಸ್ವಲ್ಪ ಡಿಸ್ಟರ್ಬೆನ್ಸು, ವಿವಾಹದಲ್ಲಿ ಮನಸ್ತಾಪಗಳು ಸ್ವಲ್ಪ ಇದ್ದಿದ್ದೆ. ಅದನ್ನು ಸ್ವಲ್ಪ ಸಾಫ್ಟಾಗಿ ಇಟ್ಕೊಂಡ್ರೆ ಖಂಡಿತ ಸಕ್ಸಸ್ ಹೆಚ್ಚು. ಹೆಲ್ತ್ ನೋಡೋಣ ಹೇಗಿದೆ ಅಂತ. 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ರಲ್ಲಿರೋದ್ರಿಂದ ಮೇಜರ್ ಹೆಲ್ತ್ ಇಶ್ಯೂಸ್ ಇರೋಲ್ಲ, ಯಾಕಂದರೆ 9ನೇ ಮನೆ ಭಾಗ್ಯಸ್ಥಾನ. ಸಣ್ಣ ಪುಟ್ಟ ಹೀಟು, ಅಸಿಡಿಟಿ ತೆಗೆದಾಕಂಗಿಲ್ಲ. ಸೊ ಅದನ್ನು ಸರಿದೂಗಿಸ್ಕೋಬೋದು. ನೀರು ಜಾಸ್ತಿ ಕುಡಿಯೋದು, ಮಜ್ಜಿಗೆ ಜಾಸ್ತಿ ಕುಡಿತಕ್ಕಂಥದ್ದು ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ಓವರಾಲ್ ಫಿನಾನ್ಸ್ ಹೆಂಗಿದೆ ಅಂತಂದರೆ 2ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 10ನೇ ಮನೇಲಿದ್ದಾನೆ, ಕೇಂದ್ರ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ನೇ ಮನೇಲಿದ್ದಾನೆ. 11ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಕೂಡ 9ನೇ ಮನೇಲಿದ್ದಾನೆ. ಮಿಥುನ ರಾಶಿಯವರಿಗೆ ಚಂದ್ರ ಬಲವಾಗಿರೋದ್ರಿಂದ ಒಂದು ಬಿಳಿ ದಾರವನ್ನು ಬಲಗೈಗೆ ಕಟ್ಕೊಳ್ಳೋದು. 1 ಸುತ್ತು, 2 ಸುತ್ತು, 3 ಸುತ್ತು ನಿಮ್ಮಿಷ್ಟ. ಬಿಳಿ ದಾರವನ್ನು ಸೋಮವಾರದ ದಿವಸ ಕಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಜಿ, ಕರ್ಕಾಟಕ ರಾಶಿಯವರ ಫಲಾನುಫಲ ಈ ವರ್ಷ? ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನ ಈ ಯುಗಾದಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿ ಆಗಿರ್ತಕ್ಕಂಥ ಅಧಿಪತಿ ಚಂದ್ರ 9ನೇ ಮನೇಲಿ ಕೂತ್ಕೊಂಡು ಅವ್ರಿಗೂ ಕೂಡ ಸೇಮ್ ಮಿಥುನ ಏನು ಹೇಳಿದ್ನೋ ಬದಲಾವಣೆ ತೋರಿಸ್ತಾ ಇದೆ. ಸರ್ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದೆ, ಕಂಪ್ನಿ ಚೇಂಜ್ ಮಾಡಿದೆ, ಮನೆ ಚೇಂಜ್ ಮಾಡಿದೆ, ಕರಿಯರ್ ಚೇಂಜ್ ಮಾಡಿದೆ. ಸೊ ಭಾಳಷ್ಟು ಬದಲಾವಣೆಗಳು ಎಲ್ಲ ರಂಗದಲ್ಲೂ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಈ ವರ್ಷ ಆಗಿದೆ. ಯಾರು ಎಜುಕೇಷನ್ ಇರತಕ್ಕಂಥದ್ದು, ಎಜುಕೇಷನಲ್ಲಿ ಶುಕ್ರ ಇಲ್ಲಿ 9ನೇ ಮನೇಲಿ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತಿದೆ. ಆದರೆ ಶುಕ್ರ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಿನ್ನಡೆ ನಡೀತಕ್ಕಂಥದ್ದು. ಆರ್ಟ್ಸಲ್ಲಿರ್ತಕ್ಕಂಥವ್ರಿಗೆ, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್ ಅಂತ ನಾವೇನು ಕರಿತೀವಿ ಅದರಲ್ಲಿರ್ತಕ್ಕಂಥವ್ರಿಗೆ, ಕಲೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಇನ್ನು ಬೇರೆ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರುತ್ತೆ. ಆದರೂ ಕೂಡ ಉತ್ತಮವಾಗಿ ಜಯಗಳಿಸ್ತಕ್ಕಂಥದ್ದು ತೋರಿಸ್ತದೆ. ಬಟ್ ಶುಕ್ರ ಸ್ವಲ್ಪ ಕಮ್ಮಿ ಫಲಗಳನ್ನು ಕೊಡ್ತಕ್ಕಂಥದ್ದು. ಉದ್ಯೋಗದಲ್ಲಿ ನೋಡೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು 12ನೇ ಮನೇಲಿದ್ದಾನೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಏನಾರು ಒಂದು ಸಮಸ್ಯೆ ಆಗಿ ಕೆಲಸ ಬಿಡ್ತಕ್ಕಂಥದ್ದು, ಇನ್ನೊಂದು ಕೆಲಸ ಟ್ರೈ ಮಾಡಬೇಕಾದ್ರೆ ಭಾಳ ಪ್ರಯಾಸದಿಂದ ಸಿಗ್ತಕ್ಕಂಥದ್ದು, ಕೆಲಸದಲ್ಲಿ ಒತ್ತಡಗಳು, ಅವಮಾನಗಳು, ಅಪಮಾನಗಳು ಸ್ವಲ್ಪ 6ನೇ ಮನೆ 12ರಲ್ಲಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಿಸ್ನೆಸ್ಗೆ ಬಂದಾಗ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ನವಮದಲ್ಲಿದ್ದಾಗ ಬಿಸ್ನೆಸ್ ಉತ್ತಮವಾಗಿ ನಡೆಯುತ್ತೆ, ಆದರೆ ಲಾಭಾಂಶದಲ್ಲಿ ಸ್ವಲ್ಪ ಕಮ್ಮಿ. 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ರಲ್ಲಿರೋದ್ರಿಂದ ವಿವಾಹದ ಬಗ್ಗೆ ನಾವು ನೋಡಬೇಕು ಅಂತಂದರೆ ಹಿರಿಯರಿಂದ ಮನ್ನಣೆ ಪಡೆದು ಮದುವೆ ಅಂತ ತೋರಿಸುತ್ತೆ, ಅಥವಾ ಹಿರಿಯರ ಆಶೀರ್ವಾದದಿಂದ ಮದುವೆ ಅಂತ ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ಕಡೆ ಬರೋಣ. 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 12ರಲ್ಲಿದ್ದಾಗ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮೈಯಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗ್ತಕ್ಕಂಥದ್ದು, ಫ್ಯಾಟಿ ಲಿವರ್ ಅಂತೆಲ್ಲ ಇವಾಗ ಬಂದಿದೆ, ಸೊ ಅದು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾರ್ಟ್ ಬ್ಲಾಕೇಜ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಇನ್ನು ದುಡ್ಡಿನ ಸ್ಥಾನ ಬಂದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 9ರಲ್ಲಿದೆ.
6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ವ್ಯಯದಲ್ಲಿದ್ದಾನೆ. ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥದ್ದು 11ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ನಮಗೆ 9ರಲ್ಲಿರೋದ್ರಿಂದ ಯಾರು ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರು ಬ್ಲ್ಯಾಕ್ ಕಲರ್ ಥ್ರೆಡ್ ಹಾಕೋಬೇಕು ಬಲಗೈಗೆ. ಶನಿವಾರದ ದಿವಸ ಬ್ಲ್ಯಾಕ್ ಕಲರ್ ಥ್ರೆಡ್ 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಬ್ಲ್ಯಾಕಿಂದ ಸ್ವಲ್ಪ ನಿಮಗೆ ಒಳಿತಾಗ್ತಕ್ಕಂಥದ್ದು ಕರ್ಕಾಟಕ ಲಗ್ನದವ್ರಿಗೆ ಒಳ್ಳೆಯದಾಗಲಿ. ಗುರುಜಿ, ಸಿಂಹ ರಾಶಿ ಅಂತ ಹೇಳಿದ್ರೆ ಒಂದು ಪವರ್ಫುಲ್ ರಾಶಿ ಅಂತ ಕರೀತಾರೆ. ಕರೆಕ್ಟ್. ಸಿಂಹ ರಾಶಿಯವರ ಫಲಾನುಫಲಗಳು ಹೇಗೆ ಗುರುಜಿ? ಈಗ ಅದೇ ಪವರ್ಫುಲ್ ರಾಶಿ ಇವಾಗ ಡಿಫ್ರೆಂಟ್ ಆಗಿ ಹೇಳ್ತೀವಿ. ಯಾಕೆಂದರೆ ಯಾವಾಗ ಸಿಂಹ ರಾಶಿ ಅಂದಿದ ತಕ್ಷಣ ಎಲ್ಲ ಚೆನ್ನಾಗಾಗ್ಬಿಡುತ್ತೆ ಅಂತಲ್ಲ. ಎಲ್ಲರಿಗೂ, ರಾಜನಿಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ, ರಂಕನಿಗೂ ಸಮಸ್ಯೆ ಆಗುತ್ತೆ, ಸೇವಕನಿಗೂ ಸಮಸ್ಯೆ ಆಗುತ್ತೆ, ಮಂತ್ರಿಗೂ ಸಮಸ್ಯೆ ಆಗುತ್ತೆ. ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಸೊ ಸಿಂಹರಾಶಿಯವ್ರದ್ದು ಹೋಗೋಣ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ, ಈ ಸೂರ್ಯ 8ನೇ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಜೀವನದಲ್ಲಿ ಈ ವರ್ಷ ಸಾಕಷ್ಟು ಏಳುಬೀಳು ಆಗುತ್ತೆ. 8ನೇ ಮನೆ ಅವಮಾನಗಳು, ಅಪಮಾನಗಳು, ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಜಾತಕದಲ್ಲಿ ಬಲವಾಗಿದ್ದರೂ ಕೂಡ ಅಟ್ಲೀಸ್ಟ್ ಒಂದು ಕಾಲಿಡುವುದೋ ಅಥವಾ ಜಾರು ಬೀಳೋದೋ, ಸ್ವಲ್ಪ ಸೊಂಟ ಮುರ್ಕೊಳ್ಳೋದೋ, ಕೈ ಮುರ್ಕೊಳ್ಳೋದೋ, ಲೈಟಾಗಿ ಉಳ್ಕೋದೋ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿ ಕಂಡುಬರ್ತಾ ಇದೆ. ಹಾಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಇಲ್ಲಿ 7ನೇ ಮನೇಲಿ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ವಿಚಾರ ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 8ನೇ ಮನೇಲಿ ಕೂತಿದೆ. ಉದ್ಯೋಗದಲ್ಲಿ ಸಮಸ್ಯೆ, ಉದ್ಯೋಗದಲ್ಲಿ ಟೆನ್ಷನ್, ಸಹಪಾಠಿಗಳಿಂದ ಕಿರಿಕಿರಿ, ಬಾಸಿಂದ ಕಿರಿಕಿರಿ, ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ ಮತ್ತು ಇನ್ನೊಂದು ಕೆಲಸ ಸಿಗದೇ ಇರತಕ್ಕಂಥ, ದೀರ್ಘಕಾಲವರೆಗೂ ಸಿಗದೇ ಇರತಕ್ಕಂಥ ಚಾನ್ಸಸ್ಸು ಸಿಂಹ ರಾಶಿ, ಸಿಂಹ ಲಗ್ನದವ್ರಿಗೆ ಬಹಳ ಈ ಯುಗಾದಿ ಭವಿಷ್ಯ ತೋರಿಸ್ತಾ ಇದೆ. 7ನೇ ಮನೆ ಆಗಿರ್ತಕ್ಕಂಥದ್ದು ಬಿಸ್ನೆಸ್ಸಿಗೆ, 8ನೇ ಮನೆ ಹೋದಾಗ ಬಿಸ್ನೆಸ್ ಅವ್ರಿಗೂ ಲಾಸ್ ತೋರಿಸುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿರೋರಿಗೆ ಮೋಸ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಯಾವುದಾದ್ರು ಬಿಸ್ನೆಸ್ ಕೊಟ್ಟಾಗ ಹಣ ಬರದೇ ಇರತಕ್ಕಂಥದ್ದು, ಅಥವಾ ಸ್ಟಕ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಂಡಿಕೇಶನ್ ಭಾಳ ಸ್ಟ್ರಾಂಗ್ ಇರೋದ್ರಿಂದ ಬಿಸ್ನೆಸ್ಸು ಹೊಸ್ದಾಗಿ ಬರೋರಿಗೆ ಕೇರ್ಫುಲ್ ಆಗಿರಿ. ಆಲ್ರೆಡಿ ಮಾಡ್ತಾ ಇರೋರಿಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಗಲಾಟೆಗಳು, ಜಗಳಗಳಾಗ್ತಕ್ಕಂಥದ್ದು, 8ನೇ ಮನೆ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಅವಮಾನಗಳಾಗ್ತಕ್ಕಂಥದ್ದು, ಸ್ಟ್ರೆಸ್ ಅಂತ ಏನು ಕರಿತೀವಿ, ಹ್ಯುಮಿಲಿಯೇಷನ್ ಅಂತ ಏನು ಕರಿತೀವಿ, ಅವೆಲ್ಲ ಆಗ್ತಕ್ಕಂಥದ್ದು 8ನೇ ಮನೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು ತೋರಿಸ್ತದೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಕೈಕಾಲು ನೋವು, ಹಾಗೆ ಕೆಳಭಾಗದಲ್ಲಿ ಅಂದರೆ ಸೊಂಟದಿಂದ ಕೆಳಭಾಗದಲ್ಲಿರ್ತಕ್ಕಂಥ ಪೇಯ್ನ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಆಪ್ರೇಷನ್ ಆಗ್ತಕ್ಕಂಥದ್ದು. ಏಕೆಂದರೆ 8ನೇ ಮನೆ ಆಪ್ರೇಷನ್ ಅಂತ ತೋರಿಸುತ್ತೆ, ಆಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸಿಂಹ ರಾಶಿ, ಸಿಂಹ ಲಗ್ನದವರು. ಹಣಕಾಸಿನ ವಿಚಾರ ಬಂದಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 7ರಲ್ಲಿದ್ದಾನೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಸ್ವಲ್ಪ ಚೆನ್ನಾಗಿಲ್ಲ, 8ರಲ್ಲಿದ್ದಾನೆ. 11ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ 7ರಲ್ಲಿದ್ದಾನೆ. ಸೊ ಸಿಂಹ ರಾಶಿಯವರು, ಸಿಂಹ ಲಗ್ನದವರು ಹಸಿರು ಕಲರ್ ದಾರ ಬುಧವಾರ ದಿವಸ 3 ರೌಂಡ್ ಅಥವಾ 5 ರೌಂಡು ಬಲಗೈಗೆ ಕಟ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥಕ್ಕೆ ಒಂದು ಒಳ್ಳೆಯ ಪರಿಹಾರ. ಗುರುಜಿ, ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಸಹ ಯಾವ ಕೈಗೆ ಬೇಕಾದರೂ ದಾರವನ್ನು ಕಟ್ಕೊಳ್ಬಹುದು. ಬಲಗೈಗೆ ಒಳ್ಳೆಯದು, ಬಲಗೈ ಅನ್ನೋದೇ ಒಳ್ಳೆಯದು ಯಾವಾಗಲೂ ಕೂಡ. ಯಾಕಂದರೆ ರೈಟ್ ಹ್ಯಾಂಡು ಲೆಫ್ಟ್ ಬ್ರೈನ್ ಹೆಮಿಸ್ಫಿಯರ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಈ ವಿಚಾರಕ್ಕೆ ನಾವು ರೈಟೇ ಸಜೆಸ್ಟ್ ಮಾಡ್ತೀವಿ ಉಗಾದಿಗೋಸ್ಕರ. ಓಕೆ, ಇನ್ನು ಗುರುಜಿ ಕನ್ಯಾ ರಾಶಿ, ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಗೆ ಹೋಗೋಣ. ಈ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯ ಅಧಿಪತಿ ಬುಧ 6ನೇ ಮನೇಲಿ ಕೂತಿದ್ದಾನೆ. ಸ್ವಲ್ಪ ವ್ಯಾಜ್ಯಕ್ಕೊಳಗಾಗ್ತಕ್ಕಂಥದ್ದು, ಆಪಾದನೆಗೊಳಗಾಗ್ತಕ್ಕಂಥದ್ದು, ಯಾರು ನೋಡ್ರೂ ಫೈಟಿಂಗ್ ಆಗ್ತಕ್ಕಂಥದ್ದು, ಯಾರು ಸ್ವಲ್ಪ ಮಾತಾಡ್ಸೋಕೆ ಹೋಗ್ತೀನಿ ನನ್ನ ಮೇಲೆ ಎಗರು ಬೀಳ್ತಾ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಭಾಳ ಉನ್ನತವಾಗಿರ್ತಕ್ಕಂಥ ಸಮಯ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 7ನೇ ಮನೆ ಇರತಕ್ಕಂಥದ್ದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಸಂಪರ್ಕ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ಗುರು ಈ ಒಂದು ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ಬರ್ತಕ್ಕಂಥದ್ದು, ಹೊಸ ಬಿಸ್ನೆಸ್ ಮಾಡೋರಿಗೂ ಅನುಕೂಲ. ವಿವಾಹದಲ್ಲಿ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ವಿವಾಹದಲ್ಲಿ ಸ್ವಲ್ಪ ಒಳ್ಳೆಯದಾದರೂ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಅನ್ನೋ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿವಾಹದಲ್ಲಿ ಸ್ವಲ್ಪ ಈ ನನ್ನ ಸ್ಟೇಟಸ್ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ
ಆರೋಗ್ಯದಲ್ಲಿ 6ನೇ ಅಧಿಪತಿ ಆಗಿರತಕ್ಕಂಥ ಶನಿ 7ರಲ್ಲಿ ಬಂದಿರೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ. ಯಾಕಂದರೆ 7ನೇ ಮನೆ ಉತ್ತಮ ಆರೋಗ್ಯವನ್ನು ಕೊಡುತ್ತೆ. ಹಾಗೆ ಈ ಫಿನಾನ್ಸ್ ನೋಡಿದಾಗ 2ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 7ರಲ್ಲಿರೋದ್ರಿಂದ, ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಶನಿ 7ರಲ್ಲಿರೋದ್ರಿಂದ, ಹಾಗೆ ಈ 11ನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಇರ್ತಕ್ಕಂಥ ಒಂದು ವಿಚಾರ ನಾವು ತಗೊಂಡಾಗ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ಸಿಲ್ಕ್ ಥ್ರೆಡ್ಡನ್ನು ಕಟ್ಕೊಂಡ್ರೆ ವಿಶೇಷವಾಗಿ ಲಾಭ ಬರುತ್ತೆ. ಯಾಕಂದರೆ ಇಲ್ಲಿ ಶುಕ್ರನ 2ನೇ ಮನೆ ಕೂತ್ಕೊಂಡಿರ್ತಕ್ಕಂಥದ್ದು 7ರಲ್ಲಿ ಕೂತ್ಕೊಂಡಾಗ ಸಿಲ್ಕ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳಿ, ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ನೀವು ಪಡಿತೀರಾ. ಗುರುಜಿ, ತುಲಾ ರಾಶಿಯ ಫಲಾನುಫಲ ಹೇಗಿದೆ ಗುರುಜಿ? ತುಲಾ ರಾಶಿ ಅಥವಾ ತುಲಾ ಲಗ್ನದವ್ರು ಹೇಗಿದೆ ಈ ವರ್ಷ ಭವಿಷ್ಯ, ಯುಗಾದಿ ವರ್ಷ ಭವಿಷ್ಯ ನೋಡೋಣ. ಇಲ್ಲಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ 6ನೇ ಮನೇಲಿರೋದ್ರಿಂದ ಇಲ್ಲೂ ಕೂಡ ಕೆಲವು ಜಗಳಗಳಾಗ್ತಕ್ಕಂಥದ್ದು, ಎಸ್ಪೆಷಲಿ ಸ್ತ್ರೀಯಿಂದ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದು, ಸ್ವಲ್ಪ ಫೀಮೇಲ್ ಪಾರ್ಟ್ನರ್ಸಿಂದ ಅಥವಾ ಫೀಮೇಲ್ ಫ್ರೆಂಡ್ಸಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 4ನೇ ಅಧಿಪತಿ ಆಗಿರ್ತಕ್ಕಂಥ ಶನಿ 6ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 9ನೇ ಮನೇಲಿ ಕೂತಿರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಹೆಚ್ಚು ತೋರಿಸ್ತಾ ಇದೆ. ಹೊಸ ಕಂಪ್ನಿಗೆ ಹೋಗ್ಬೋದು ಅಥವಾ ಹೊಸ ಕೆಲಸ, ಹೊಸ ಬದಲಾವಣೆ, ಈ ಒಂದು ಆರ್ಗನೈಸೇಷನಿಂದ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂಥದ್ದು ಬಹುತೇಕ ಕಂಡುಬರ್ತಾ ಇದೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 5ರಲ್ಲಿರೋದ್ರಿಂದ ಸ್ವಲ್ಪ ಈ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಹೊಡೆತ ಬೀಳುತ್ತೆ. ಸ್ವಲ್ಪ ಹಾಕಿರ್ತಕ್ಕಂಥ ಹಣ ಸ್ವಲ್ಪ ಡಿಲೇ ಆಗ್ಬೋದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರ್ಬೋದು, ಬಿಸ್ನೆಸ್ಸು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ 7ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ ಇಲ್ಲಿ ವಿವಾಹದಲ್ಲಿ ವಿಚಾರ ನೋಡಿದಾಗ 5ನೇ ಮನೇಲಿರೋದ್ರಿಂದ ಸ್ವಲ್ಪ ಪ್ರೇಮ ವಿವಾಹ ಸ್ವಲ್ಪ ಗಲಾಟೆಯಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಫೈಟಿಂಗಿಂದ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 9ರಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಹಣಕಾಸು ವಿಚಾರದಲ್ಲಿ ನೋಡಿದಾಗ 2ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 5ರಲ್ಲಿ, ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 9ರಲ್ಲಿ, ಹಾಗೆ 11ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 6ರಲ್ಲಿರೋದ್ರಿಂದ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ನಿಮಗೆ ಹಣಕಾಸು ಚೆನ್ನಾಗಿರಬೇಕು, ಫೈನಾನ್ಷಿಯಲ್ ಚೆನ್ನಾಗಿರಬೇಕು, ಎಲ್ಲ ವಿಚಾರದಲ್ಲಿ ಚೆನ್ನಾಗಿರಬೇಕು ಅಂದರೆ ಭಾನುವಾರ ದಿವಸ ಬಲಗೈಗೆ ಕೇಸರಿ ಕಲರ್ ದಾರ, ಆರೆಂಜ್ ಕಲರ್ ಅಂತಲೂ ನೀವು ತಿಳ್ಕೊಬೋದು, ಆರೆಂಜ್ ಕಲರ್ ದಾರ ಭಾನುವಾರ ದಿವಸ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿದೆ ಗುರುಜಿ? ಯುಗಾದಿ ಭವಿಷ್ಯದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವ್ರು ನೋಡೋಣ ಹೇಗಿದೆ ಅಂತ. ಇಲ್ಲಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಮಂಗಳ 4ನೇ ಮನೆ ಕೇಂದ್ರದಲ್ಲಿರೋದ್ರಿಂದ ಈ ಒಂದು ಜಮೀನು ಖರೀದಿ ಅಥವಾ ಇಲ್ಲಿ ಭೂಮಿ ಖರೀದಿ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಕ್ಕಂಥದ್ದು ಸ್ವಲ್ಪ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಲಾಭದಾಯಕವಾಗಿದೆ. 4ನೇ ಅಧಿಪತಿ ಆಗಿರ್ತಕ್ಕಂಥವನು 5ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥ ಒಂದು ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಉತ್ತಮವಾಗಿದೆ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇಷ್ಟಪಡ್ತಕ್ಕಂಥದ್ದು ಅಥವಾ ಹೈಬ್ರಿಡ್ ಇರ್ತಕ್ಕಂಥ ಕೆಲಸ, ಆಫ್ ಆ್ಯಂಡ್ ಆನ್ ಆಫೀಸ್ಗೆ ಹೋಗಿ ಬರ್ತಕ್ಕಂಥ ಕೆಲಸ ಬದಲಾವಣೆ ಈ ವರ್ಷ ತೋರಿಸ್ತಾ ಇದೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ 5ನೇ ಮನೆಯಲ್ಲಿರ್ತಕ್ಕಂಥದ್ದು ಇಲ್ಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ ಆಗಿದೆ. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸ್ಟಕ್ ಆಗ್ತಕ್ಕಂಥ ತೋರಿಸ್ತಾ ಇದೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 5ರಲ್ಲಿರೋದ್ರಿಂದ ಪ್ರೇಮ ವಿವಾಹ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿ ಕಾಯಿಲೆಯನ್ನು ತೋರಿಸುತ್ತೆ. 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು 4ರಲ್ಲಿರೋದ್ರಿಂದ ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ಯಾವುದಾದ್ರು ಕಾಯಿಲೆ ದೀರ್ಘಕಾಲದ ಅವಧಿಯಲ್ಲಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ಫೈನಾನ್ಸ್ ವಿಚಾರದಲ್ಲಿ ಅಥವಾ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 8ರಲ್ಲಿದ್ದಾನೆ, ಸ್ವಲ್ಪ ಬಾಧೆಯನ್ನು ತಂದು ಕೊಡ್ತಕ್ಕಂಥದ್ದು ಫೈನಾನ್ಸಲ್ಲಿ. 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 4ರಲ್ಲಿರ್ತಕ್ಕಂಥದ್ದು, ಹಾಗೆ 11ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 4ರಲ್ಲಿರೋದ್ರಿಂದ ಮಂಗಳ ಸ್ವಲ್ಪ ಬಲಯುತವಾಗಿರೋದ್ರಿಂದ ಬಲಗೈಗೆ ಮಂಗಳವಾರ ದಿವಸ ರೆಡ್ ಕಲರ್ ಥ್ರೆಡ್ಡು ಭಾಳ ವಿಶೇಷವಾಗಿ ಸಹಾಯ ಆಗುತ್ತೆ. ಮಂಗಳವಾರ ದಿವಸ 3 ರೌಂಡು ಅಥವಾ 5 ರೌಂಡ್ ಹಾಕೋಬೋದು. ಇನ್ನು ಪರಾಭವ ನಾಮ ಸಂವತ್ಸರದ ಯುಗಾದಿಯಲ್ಲಿ ಧನು ಹೇಗಿದೆ ಗುರುಗಳೇ? ಅದಕ್ಕೆ ಏನಾದರೂ ದೋಷಗಳಿದೆಯಾ ಅಥವಾ ಅದರ ಫಲಾನುಭವಗಳು ಹೇಗೆ? ಖಂಡಿತ. ಧನುರ್ ರಾಶಿ ಅಥವಾ ಧನುರ್ ಲಗ್ನ, ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಥವಾ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು 7ನೇ ಮನೇಲಿದ್ದಾನೆ, ಅದ್ಭುತವಾಗಿರ್ತಕ್ಕಂಥ ಸ್ಥಾನದಲ್ಲಿದೆ. 4ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 7ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಕೇಂದ್ರದಲ್ಲಿರೋದ್ರಿಂದ.
6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 4ರಲ್ಲಿರೋದ್ರಿಂದ ಇವ್ರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅಥವಾ ಆರಾಮಾಗಿ ಮನೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ ಸ್ವಲ್ಪ ಹೆಚ್ಚಾಗಿ ಆಸೆ ಬರುತ್ತೆ. ಬಟ್ ಆದರೆ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಇರ್ತಕ್ಕಂಥದ್ದು ತೋರಿಸ್ತದೆ. 4ನೇ ಮನೆ ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ. 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 3ನೇ ಮನೆಯಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 7ನೇ ಮನೆಯಲ್ಲಿರ್ತಕ್ಕಂಥ ಬುಧ 3ನೇ ಮನೆಯಲ್ಲಿ ವಿವಾಹದಲ್ಲಿ ಮಾತುಕತೆ ಆಗುತ್ತೆ, ಆದರೆ ವಿವಾಹ ಸ್ವಲ್ಪ ವಿಳಂಬವಾಗಿ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 4ರಲ್ಲಿರೋದ್ರಿಂದ ಇವ್ರಿಗೂ ಕೂಡ ಲೈಫ್ ಸ್ಟೈಲ್ ಡಿಸೀಸಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು. ಈ ಸಮಸ್ಯೆಯಿಂದ ಎಲ್ಲ ಸರಿದೂಕಬೇಕು ಅಂತಂದರೆ ಬಲಗೈಗೆ ಸಿಲ್ಕ್ ಕಲರ್ ಥ್ರೆಡ್, ಸಿಲ್ಕ್ ಥ್ರೆಡ್, ಯಾವುದೇ ಒಂದು ಸಿಲ್ಕ್ ಥ್ರೆಡ್ಡು ಶುಕ್ರವಾರ ದಿವಸ ಒಂದು ಬೆಳಗಿನ ಜಾವ ಬಲಗೈಗೆ ಹಾಕ್ಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಧನುರ್ ರಾಶಿ ಅಥವಾ ಧನುರ್ ಲಗ್ನದವ್ರಿಗೆ. ಮಕರ ರಾಶಿ. ಮಕರ ರಾಶಿ ಮತ್ತು ಮಕರ ಲಗ್ನ, ಈ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ 3ನೇ ಮನೆ ಕೂತ್ಕೊಂಡು ಭಾಳಷ್ಟು ಎಫರ್ಟನ್ನು ಹಾಕಬೇಕು, ಭಾಳ ಶ್ರಮ ಪಡಬೇಕು. 4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 2ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಸ್ಥಿತಿ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 3ನೇ ಮನೆಯಲ್ಲಿರೋದ್ರಿಂದ ಕೆಲಸದ ಒತ್ತಡದಲ್ಲಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒತ್ತಡ ಜಾಸ್ತಿ, ಕೆಲಸ ಜಾಸ್ತಿ, ಹಾಗೆ ಆಯಾಸ ಕೂಡ ಹೆಚ್ಚಾಗ್ತಕ್ಕಂಥದ್ದು ಕೆಲಸದಿಂದ ಅಂತ ತೋರಿಸ್ತಾ ಇದೆ. 7ನೇ ಮನೆ ಆಗಿರ್ತಕ್ಕಂಥ 6ನೇ ಮನೆ ಆಗಿರ್ತಕ್ಕಂಥ ಬುಧ 2ನೇ ಮನೆಯಲ್ಲಾಗಿರೋದ್ರಿಂದ ಧನ ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. 7ನೇ ಅಧಿಪತಿ ಬಿಸ್ನೆಸ್ಗೆ 3ನೇ ಮನೇಲಿ ಕೂತಿರೋದ್ರಿಂದ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭದಾಯಕವಾಗಿದೆ, ಕಮಿಷನ್ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನರ್ವಸ್ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಆಹಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 3ರಲ್ಲಿದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಆರನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಅಲ್ಲಿ ಕೂತಿರ್ತಕ್ಕಂಥ ರಾಶ್ಯಾಧಿಪತಿ ಬುಧ 2ರಲ್ಲಿರ್ತಕ್ಕಂಥದ್ದು. ಲಾಭಾಧಿಪತಿಯಾಗಿರ್ತಕ್ಕಂಥ ಮಂಗಳ 2ನೇ ಮನೆ ಕೂತಿರ್ತಕ್ಕಂಥದ್ದು. ಬಲಗೈ ಕೆಂಪು ದಾರವನ್ನು ಧರಿಸಿ, ಯಾಕಂದರೆ ಮಕರ ಲಗ್ನ ಅಥವಾ ಮಕರ ರಾಶಿಯವರು ಮಂಗಳವಾರ ದಿವಸ ಕೆಂಪು ದಾರವನ್ನು ಧರಿಸಿ ಉತ್ತಮವಾಗಿರ್ತಕ್ಕಂಥ ಫಲ. ಗುರುಗಳೇ, ಈಗ ಪ್ರತಿಯೊಬ್ಬರಿಗೂ ಸಹ ರಾಶಿಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದೆ. ಒಂದಷ್ಟು ಜನ ರಾಶಿಗಳವ್ರಿಗೆ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ನಾವು ಮೊದಲು ಯೋಚನೆ ಮಾಡೋದು ನಮಗೆ ಹಣ ಚೆನ್ನಾಗಿ ಬರಬೇಕು, ನಮ್ಮ ದಿನೇಶ್ ಗುರೂಜಿ ಅವರು ಏನಾದರೂ ಪರಿಹಾರ ನೀಡ್ತಾರಾ ಅಂಥೇಳಿ ನಮ್ಮ ವೀಕ್ಷಕರಿಗೆ ಕುತೂಹಲ ಇದೆ ಗುರುಗಳೇ. ಅದಕ್ಕಾಗಿ ವಿಶೇಷತೆಯಾಗಿ ಏನಾದರೂ ಮಾಡಬೇಕಾ ಗುರುಗಳೇ? ಪರಿಹಾರ ಆ ಥರದ್ದು ಏನಾದರೂ ಇದೆಯಾ? ಖಂಡಿತ. ಇವಾಗ ಒಬ್ರೊಬ್ರಿಗೂ ಹಣ ಸೇಮ್. ನಿಮ್ಗೆ 500 ರೂಪಾಯಿ ಕೊಟ್ಟರೆ 500 ರೂಪಾಯಿ, ನನಗೆ 500 ರೂಪಾಯಿ ಕೊಟ್ಟರೆ ನನಗೆ 500 ರೂಪಾಯಿ, ಇನ್ನೊಬ್ರಿಗೆ 500 ರೂಪಾಯಿ ಕೊಟ್ಟರೆ 500 ರೂಪಾಯಿನೇ. ಆದರೆ ಹಣದ ಮೂಲ ಬೇರೆ. ನೀವು ಆ್ಯಂಕರ್ ಆಗಿ ಹಣ, ನಾನೊಬ್ಬ ಜ್ಯೋತಿಷಿ ಟೀಚರ್ ಆಗಿ ಹಣ, ಇನ್ನೊಬ್ಬರಿಗೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಹಣ. ಹಣದ ಮೂಲ ಒಂದೇ, ಆದರೆ ವೃತ್ತಿಯಲ್ಲಿ ಕರ್ಮಗಳು ಬೇರೆ ಬೇರೆ. ಸೊ ಆ ಕರ್ಮ ಪ್ರಕಾರ ನಾವಿಲ್ಲಿ ರಾಶಿ ಪ್ರಕಾರ ಯಾವ ಥ್ರೆಡ್ ಒಳ್ಳೇದಾಗುತ್ತೆ ಅಂತ ರಾಶಿ ಪ್ರಕಾರ ಹಾಕ್ಕೊಂಡ್ರೆ ಹಣದ ಅರಿವು ಜಾಸ್ತಿ ಆಗುತ್ತೆ. ಈ ಒಂದು ಉಗಾದಿ ವರ್ಷ ಭವಿಷ್ಯ ಪೂರ್ತಿ ನಾವು ಹಣಕಾಸಿನ ಪರಿಸ್ಥಿತಿ ಮೇಲೇ ಕೊಟ್ಟಿರ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ಹೊಂದಲಿ ಅಂಥೇಳಿ ಪ್ರತಿ ರಾಶಿಗೆ ನಾವು ಹಣದ ವಿಚಾರಕ್ಕೆ ಥ್ರೆಡ್ ಕೊಟ್ಟಿರೋದು. ಆ ಥ್ರೆಡ್ ಹಾಕ್ಕೊಂಡ್ರೆ ಸಾಕು, ಹಣ ಚೆನ್ನಾಗಿ ಬರುತ್ತೆ. ಗುರುಜಿ, ಈ ಥ್ರೆಡ್ನ ತಮ್ಮ ಬಳಿ ತೆಗೆದುಕೊಳ್ಬೇಕಾ ಅಥವಾ ಮಾರ್ಕೆಟಲ್ಲಿ ಸಿಗುತ್ತೆ? ಇಲ್ಲ, ಥ್ರೆಡ್ ಅಂದರೆ ಯಾವ್ದಾದ್ರು ಒಂದು ಇದ್ರದ್ದು ಅಂಗಡಿ, ಗ್ರಂಥಿಗೆ ಅಂಗಡಿ. ಎಷ್ಟೋ ಜನಕ್ಕೆ ಅನ್ಸುತ್ತೆ ಗುರುಗಳೇ, ಗುರುಜಿ ಅವ್ರ ಹತ್ರ ತೆಗೆದುಕೊಳ್ಳೋಣ, ಏನಾದರೂ ವಿಶೇಷ ಪೂಜೆ ದೇವ್ರ ಹತ್ರ ಮಾಡಿರ್ತಾರೆ, ಇಟ್ಬಿಟ್ಟು ಅದನ್ನ ನಮಸ್ಕಾರ ಮಾಡಿ ನಮ್ಮನ್ನು ನೆನೆಸ್ಕೊಂಡ್ರೆ ಸಾಕು, ಹಾಕೊಂಡ್ರೆ ಸಾಕು, ತೊಂದರೆ ಏನಿಲ್ಲ. ಇನ್ನು ಕುಂಭರಾಶಿ ಅವ್ರಿಗೆ ಹೇಗಿದೆ ಗುರುಜಿ? ಖಂಡಿತ ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ 2ನೇ ಮನೆಯಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ, ಉತ್ತಮವಾಗಿದೆ. 4ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 2ರಲ್ಲಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತವಾಗಿರ್ತಕ್ಕಂಥ ಸಮಯ. 6ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಇಲ್ಲಿ 2ನೇ ಮನೆಯಲ್ಲಿರ್ತಕ್ಕಂಥದ್ದು ಕೆಲಸದಲ್ಲಿ ವಿಚಾರದಲ್ಲಿ ಹಣ ಜಾಸ್ತಿ ಬರ್ತಕ್ಕಂಥದ್ದು, ಹೆಚ್ಚು ವೆಲ್ತ್ ಕ್ರಿಯೇಷನ್ ಅಥವಾ ಒಂದು ರೀತಿಯ ಒಂದು ಏನಂತಾರೆ ಒಂದು FD ಜಾಸ್ತಿ ಆಗ್ತಕ್ಕಂಥ ಒಂದು ವಿಚಾರ. 7ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 2ರಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಲಾಭಾಂಶನ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ 6ನೇ ಮನೆ ಆಗಿರ್ತಕ್ಕಂಥ ಚಂದ್ರ 2ರಲ್ಲಿರೋದ್ರಿಂದ ಆಹಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ತಿಂತಕ್ಕಂಥ ಆಹಾರ ಸ್ವಲ್ಪ ಸರಿಗೆ ಸೇವನೆ ಮಾಡದೇ ಇರ್ತಕ್ಕಂಥದ್ದು ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ಇವಾಗೆಲ್ಲ ನಾವೆಲ್ಲ ಈಗ ಈ ಫುಡ್ ಹ್ಯಾಬಿಟ್ಸ್ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಇಂದ ಆಚೆ ಕಡೆಯಿಂದ ತರಿಸಿ ತಿಂತಕ್ಕಂಥದ್ದು ಲೈಫ್ ಸ್ಟೈಲ್ ಡಿಸೀಸ್ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಹಣಕಾಸು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ 2ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 5ರಲ್ಲಿದೆ, ಉತ್ತಮ ಸ್ಥಾನದಲ್ಲಿಲ್ಲ. 6ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 2ರಲ್ಲಿದೆ, ಉತ್ತಮವಾಗಿದೆ.
11ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 5ನೇ ಮನೆಯಲ್ಲಿರ್ತಕ್ಕಂಥದ್ದು ಅದು ಕೂಡ ಉತ್ತಮವಾಗಿಲ್ಲ. ಚಂದ್ರ ಬಲವಾಗಿರೋದ್ರಿಂದ ಸೋಮವಾರ ದಿವಸ ಬಲಗೈಗೆ ಬಿಳಿ ದಾರವನ್ನು ಕಟ್ಕೊಳ್ಳಿ. 2 ಸುತ್ತು, 3 ಸುತ್ತು, 5 ಸುತ್ತು, ಸುತ್ತು ನಿಮ್ಮಿಷ್ಟ. ಸೋಮವಾರ ದಿವಸ ಕಟ್ಕೊಳ್ಳಿ, ಉತ್ತಮವಾಗಿದೆ. ಗುರುಜಿ, ಮೀನ ರಾಶಿಯವರಿಗೆ 7.5 ನಡೀತಾ ಇದೆ ಅಂತ ಹೇಳ್ತಾರೆ. ಖಂಡಿತ. ಅದೇನಾದ್ರೂ ಸರಿ ಹೋಗುತ್ತಾ ಈ ವರ್ಷದಿಂದ, ಅಥವಾ ಇನ್ನೂ ಅವರು ಕಾಯ್ಬೇಕಾಗುತ್ತಾ? ಅವರ ಒಂದು ಫಲಾನುಫಲ ಹೇಗಿದೆ? ಪ್ರತಿಯೊಂದು ರಾಶಿಗೂ ಶನಿ ಬರ್ತಾನೆ ಇರ್ತಾನೆ. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ, ಪ್ರತಿಯೊಂದು ರಾಶಿನೂ ನಾವು ಡಿವೈಡ್ ಮಾಡಿದಾಗ ಒಂದೊಂದು ರಾಶಿಲಿ 12 ಕೋಟಿ ಜನಸಂಖ್ಯೆ ಬರುತ್ತೆ. 12 ಕೋಟಿ ಜನಸಂಖ್ಯೆ ಅಂತಂದರೆ ಕನಿಷ್ಠ 4 ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಸೇರಿಸ್ಬೋದು. 4 ರಾಜ್ಯಗಳನ್ನು ಸೇರಿಸಿದ್ರೆ ಒಂದು ರಾಶಿ ಆಗುತ್ತೆ. ಸೊ 7.5 ಅಂತಕ್ಕಂಥದ್ದು ಒಂದು ಜನರಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಅಲ್ಲ. ಅದಕ್ಕೆ ನಮ್ಮ ಕ್ಲಾಸಸ್ಸಲ್ಲಿ ಬಂದು ನಮ್ಮ ಜ್ಯೋತಿಷ್ಯ ಕಲ್ತ್ರೆ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶಾಭುಕ್ತಿನೇ ಫೈನಲ್. ಲಕ್ಷಾಂತರ ಕೋಟ್ಯಾಂತರ ಜನ ಮೀನರಾಶಿಲಿರೋ ಇರ್ತಾರೆ. ಅವರೆಲ್ಲರಿಗೂ 7.5 ಅಂದರೆ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಅವರವರ ದಶ, ಅವರವರ ಭುಕ್ತಿ ಬದಲಾಗಿರುತ್ತೆ. ಅವರವರ ಬೇಡಿಕೆಗಳು ಬೇರೆ ಇರುತ್ತೆ. ಒಬ್ಬರಿಗೆ ಮದುವೆ ಬೇಕು ಅಂತ ಇರ್ತಾರೆ, ಒಬ್ಬರಿಗೆ ಕೆಲಸ ಬೇಕು ಅಂತ ಇರ್ತಾರೆ, ಒಬ್ಬರ ಆರೋಗ್ಯ ಬೇಕು ಅಂತ ಇರ್ತಾರೆ. ಎಲ್ಲದಕ್ಕೂ ಶನಿ ಸಮಸ್ಯೆ ಮಾಡಲ್ಲ. ಇದೊಂದು ಪಿಡುಗು ನಮ್ಮ ಸಮಾಜದಲ್ಲಿರ್ತಕ್ಕಂಥದ್ದು. ಶನಿ ರಾಶಿಯಲ್ಲಿ ಹಿಂದೆ ಮುಂದೆ ಬಂದಾಗ 7.5 ಅಂದ ತಕ್ಷಣ ಎಲ್ಲರಿಗೂ ಸಮಸ್ಯೆ. ನಾವು ಏನೇ ಸಮಸ್ಯೆ ಬಂದರೂ ಕೂಡ ಮತ್ತೆ ಶನಿಗೆ ಹಾಕ್ತೀವಿ. ನಮಗೆ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಲಿ ಸಮಸ್ಯೆ ಇದ್ದರೆ ಆ ದಶಾಭುಕ್ತಿ ಚಂದ್ರ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಗುರು ಆಗಿರ್ಬೋದು, ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ರಾಶಿಯವ್ರಿಗೆ ಒಳ್ಳೇದಾಗುತ್ತೆ ಹೊರತು ಶನಿ ಎಂಟ್ರಾಗ್ಬಿಟ್ಟಿದ್ದಾನೆ ನನಗೆ 7.5 ಅಂತ ಹೇಳಿ ಶನಿ ವಿಚಾರದಲ್ಲಿ ಏನಾದ್ರು ಮಾಡಿದ್ರೆ ಶನಿ ಶಾಂತವಾಗ್ತಾನೆ, ಅವನು ಬಡ್ಕೋತಾನೆ, ನಾನು ಏನೂ ಮಾಡಿಲ್ವಲ್ರಯ್ಯ ನಿಮಗೆ, ನನ್ನನ್ನು ಯಾಕೆ ಶಾಂತಿ ಮಾಡ್ತಾರೆ? ನಿಮ್ಮ ದಶಾಭುಕ್ತಿ ಯಾರೋ ಗುರುನೋ ಶುಕ್ರನೋ ಚಂದ್ರನೋ ಸಮಸ್ಯೆ ಮಾಡ್ತಾರೆ, ಅವ್ನಿಗೆ ಹೋಗಿ ನೀವು ಕಾಲಿಟ್ಕೊಂಡ್ರಪ್ಪ, ನನ್ನ ಕಾಲಿಟ್ಕೊಂಡ್ರೆ ಏನು ಅನ್ನೋ ಒಂದು ತಾತ್ಪರ್ಯದಲ್ಲಿ ಬರುತ್ತೆ. ಹೇಗೆ ಅಂದರೆ, ಈಗ ರಾಜ್ಯದಲ್ಲಿ ಯಾವ ಸರ್ಕಾರ ನಡೀತಾ ಇದೆ ಅವ್ರು ಕಾಲಿಟ್ಕೋಬೇಕು ಏನಾದ್ರು ಕೆಲಸ ಆಗಬೇಕು ಅಂತ. ನಾವು ಇನ್ನೊಬ್ಬರ ಪಾರ್ಟಿನ ನಾವು ಕೈ ಕಾಲು ಹಿಡಿದ್ರೆ ಅವ್ರು ಹೇಳ್ತಾರೆ ನಾನು ಇವಾಗ ಅಧಿಕಾರದಲ್ಲಿಲ್ಲಪ್ಪ, ನನ್ನ ಕೈ ಹಿಡಿದು ಏನು ಪ್ರಯೋಜನ, ಯಾರು ಅಧಿಕಾರದಲ್ಲಿದ್ದರೆ ಅವ್ರು ನಡಿಬೇಕು. ಸೊ ಇಲ್ಲಿ ಅಧಿಕಾರ ಅಂತಂದರೆ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿಲೇ ನೋಡಬೇಕು. ಅದು ಬಿಟ್ಬಿಟ್ಟು ನಮ್ಮ ರಾಶಿನ ಯಾರೋ ಎಂಟ್ರಾದ್ರು ಅಂತ ಹೇಳಿ ಅವ್ರನ್ನ ತಗೊಳ್ಳೋದು ನಿಷಿದ್ಧ. ಸೊ ಇವಾಗ ಮೀನರಾಶಿ ಮೀನ ಲಗ್ನದವ್ರು ಹೇಗಿದೆ ಅಂತ ನೋಡೋಣ. ಲಗ್ನಾಧಿಪತಿ ಆಗಿರ್ತಕ್ಕಂಥ 4ನೇ ಮನೆಯಲ್ಲಿರೋದ್ರಿಂದ ಮನೆ ಕಟ್ಟೋ ವಿಚಾರದಲ್ಲಿ ಉತ್ತಮ, ಸೈಟ್ ತೊಗೊಳ್ಳೋದು ಉತ್ತಮ, ಬಿಲ್ಡಿಂಗ್ ಕಟ್ಬೋದು, ಲ್ಯಾಂಡ್ ತೊಗೊಳ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲವೂ ಉತ್ತಮವಾಗಿದೆ. ಹಾಗೆ 4ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 12ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ. 6ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲೇ ಇರೋದ್ರಿಂದ ಅಥವಾ ರಾಶಿಯಲ್ಲೇ ಇರೋದ್ರಿಂದ ಸ್ವತಃ ಕೆಲಸದಲ್ಲಿ ಸ್ವಪ್ರಯತ್ನ ಹೆಚ್ಚಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು ವೃತ್ತಿಯಲ್ಲಿದೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 12ರಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹೊಸ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಬೇಡವೇ ಬೇಡ, ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ 7ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 12ರಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಹೊಸ ವಿವಾಹಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಬೇರ್ಪಡೆ ಆಗ್ತಕ್ಕಂಥದ್ದು, ಡಿಸ್ಕಾರ್ಡಿಂಗ್ ನೇಚರ್ ಆಗ್ತಕ್ಕಂಥದ್ದು, ಜಗಳಾಗ್ತಕ್ಕಂಥದ್ದು, ಸಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ರಾಶಿಯಲ್ಲೇ ಇರೋದ್ರಿಂದ, ಮೀನರಾಶಿಯಲ್ಲೇ ಇರೋದ್ರಿಂದ ಅಸಿಡಿಟಿ ಹೆಚ್ಚಾಗ್ಬೋದು, ತಲೆನೋವು ಹೆಚ್ಚಾಗ್ಬೋದು, ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬೋದು. ಈ ರಾಶಿಯವರಿಗೆ 2ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 12ರಲ್ಲಿದ್ದಾನೆ. 6ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮೀನರಾಶಿಯಲ್ಲೇ ಇರ್ತಕ್ಕಂಥದ್ದು. 11ನೇ ಅಧಿಪತಿ ಆಗಿರ್ತಕ್ಕಂಥ ಶನಿ ಮೀನರಾಶಿಯಲ್ಲಿರೋದ್ರಿಂದ ಬ್ಲೂ ಕಲರ್ ಥ್ರೆಡ್ ಶನಿವಾರ ದಿವಸ ಹಾಕಿ ಮೀನ ಲಗ್ನದವ್ರಿಗೆ ಫೈನಾನ್ಷಿಯಲಿ ಅನುಕೂಲ ಆಗ್ತಕ್ಕಂಥದ್ದು, ಬಲಗೈ ಈ ಒಂದು ವ್ರಿಸ್ಟ್ಗೆ ಹಾಕ್ತಕ್ಕಂಥದ್ದು ಭಾಳ ಒಳ್ಳೆಯದು. ಬ್ಲೂ ಇಲ್ಲ ಅಂದರೆ ಬ್ಲ್ಯಾಕು ಹಾಕೋಬೋದು. ಯಾಕಂದ್ರೆ ಸ್ವಲ್ಪ ಬ್ಲೂ ಮತ್ತು ಬ್ಲ್ಯಾಕು ಹತ್ರದಲ್ಲಿರ್ತಕ್ಕಂಥದ್ದು. ಬ್ಲ್ಯಾಕ್ ಹಾಕ್ಕೊಳ್ಳಿ ಶನಿಗೆ. ಸೊ ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ. ಸೊ ಅಂಥ ಕಂದ್ರಲ್ಲಿ ಬ್ಲೂನೂ ಕೂಡ ಬರ್ತಕ್ಕಂಥದ್ದು, ನೀಲಾಂಜನ ಸಮಾವಾಸ ಅಂತ ಹೇಳ್ತೀವಿ. ಸೊ ಅಂಥ ವಿಚಾರದಲ್ಲಿ ನಾವು ಬ್ಲ್ಯಾಕ್ ಆರೋ ಹಾಕ್ಕೊಳ್ಳಿ, ಬ್ಲೂ ಆರೋ ಹಾಕ್ಕೊಳ್ಳಿ. ಬ್ಲ್ಯಾಕ್ ಎಲ್ಲರಿಗೂ ಅನುಕೂಲ ಅಂದರೆ ಬ್ಲ್ಯಾಕ್ ಥ್ರೆಡ್ ಹಾಕ್ಕೊಳ್ಳಿ. ಅಯ್ಯೋ ಕಪ್ಪು ಹಾಕ್ತಾರ, ಏನೂ ಆಗಲ್ಲ, ಖಂಡಿತ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜನಕ್ಕೆ ನಮ್ಮ ರಾಶಿ ಹೇಗಿರುತ್ತೆ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಒಂದು ಸೌಲಭ್ಯ ಆಗಬೇಕು ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಜಿ. ತಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ಪಂಡಿತ್ ದಿನೇಶ್ ಗುರೂಜಿ ಅವರು ರಾಶಿ ಭವಿಷ್ಯಗಳನ್ನು ಬಹಳಷ್ಟು ಚೆನ್ನಾಗಿ ಹೇಳಿದ್ರು, ಜೊತೆಗೆ ಪರಿಹಾರವನ್ನು ಕೂಡ ನೀಡಿದ್ರು. ನಾ ಪ್ರಾರಂಭದಲ್ಲಿ ಹೇಳಿದೆ 15 ದಿನಗಳ ಒಳಗಾಗಿ ಜ್ಯೋತಿಷ್ಯವನ್ನು ಕಲಿಯಬಹುದು ಅಂತ ಹೇಳಿ. ಹೇಗೆ ಅಂತ ಹೇಳಿ ನಿಮಗೂ ಸಹ ಬಹಳಷ್ಟೊಂದು ಕುತೂಹಲ ಇರುತ್ತೆ. ಇದೇ ಏಪ್ರಿಲ್ 20ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗುತ್ತೆ. ದಿನೇಶ್ ಗುರೂಜಿಯವರೇ ಸ್ವತಃ ಬಂದು ನಿಮಗೆ ಕ್ಲಾಸಸ್ಸನ್ನು ಹೇಳ್ಕೊಡ್ತಾರೆ.
ನೀವು ಜ್ಯೋತಿಷ್ಯವನ್ನ 15 ದಿನಗಳ ಒಳಗಾಗಿ ಕಲಿತು, ಮನೆಯವರು ಕಲಿತು ಬೇರೆಯವರಿಗೂ ಸಹ ಜ್ಯೋತಿಷ್ಯವನ್ನ ಹೇಳಬಹುದು. ಇದೊಂದು ಸುವರ್ಣ ಅವಕಾಶ. ಈಗಲೇ ಈ ಒಂದು ನಂಬರ್ಗೆ ಕರೆ ಮಾಡಿ ಬೇಗ ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಳಿ. ನಮಸ್ಕಾರ.